ಕುಕಿಂಗ್ ವಿತೌಟ್ ಫೈರ್ ಸೀರೀಸ್ ನಲ್ಲಿ ಇವತ್ತು ಡೇ 3. ಇದರಲ್ಲಿ ಇವತ್ತು ಯಾವ ರೆಸಿಪಿ ಅಂತ ಕೇಳಿದ್ರೆ, ಯೂಶಲ್ ಆಗಿ ವಡೆ ಅಂತಂದ್ರೆ ಆಯಿಲ್ ಫ್ರೈ ಮಾಡಿ ತಾನೆ ಮಾಡ್ತೀವಿ. ಆದ್ರೆ ಇದನ್ನ ಕುಕ್ ಮಾಡದೆ ಕೂಡ ಮಾಡಬಹುದು. ಹೇಗೆ ಅಂತ ಕೇಳ್ತೀರಾ? ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಅಂಡ್ ಅದ್ರ ಜೊತೆಗೆ ಅವಲಕ್ಕಿ ಪಾಯಸನ ಕೂಡ ಮಾಡೋಣ. ಮೊದಲಿಗೆ ಬಾಳೆ ಹೂವಿನ ವಡೆ ಮಾಡೋದಕ್ಕೆ ಒಂದು ಬೌಲ್ಗೆ 3 ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ, 5 ಟೇಬಲ್ ಸ್ಪೂನ್ ಕಡಲೆ ಬೀಜದ ಪುಡಿ, 3 ಟೇಬಲ್ ಸ್ಪೂನ್ ಗೋಡಂಬಿ ಪುಡಿ, ಚಕ್ಕೆ ಲವಂಗ ಸೋಂಪು ಇದೆಲ್ಲದರ ಪುಡಿ ಅರ್ಧ ಟೀ ಸ್ಪೂನ್ ಹಾಕೋಣ. ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಬೀಜ ಹಾಗೂ ಗೋಡಂಬಿ ಪುಡಿನಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ. ಅದರಲ್ಲೇ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತುರ್ದಿಟ್ಟಿರುವ ಕ್ಯಾರೆಟ್, ಸಣ್ಣ ಕಟ್ ಮಾಡಿಟ್ಟಿರುವ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬಾಳೆ ಹೂವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಈ ತರ ವಡೆ ತರ ತಟ್ಟಿ ಒಂದು ಪ್ಲೇಟ್ ನಲ್ಲಿ ಇಟ್ಟು ಹಾಗೇನೆ ಸರ್ವ್ ಮಾಡಿ. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಅವಲಕ್ಕಿ ಪಾಯಸ ಮಾಡೋಣ. ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಅವಲಕ್ಕಿ ಹಾಕಿ 2 ಸರಿ ತೊಳೆದು ನೀರನ್ನೆಲ್ಲ ಸೋರಿಸಿ ಅದಕ್ಕೆ ಈಗ ತೆಂಗಿನಕಾಯಿ ಹಾಲನ್ನ ಹಾಕೋಣ. ಜೊತೆಗೆ ಬೆಲ್ಲದ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗೋಡಂಬಿ ದ್ರಾಕ್ಷಿ, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಪಾಯಸ ರೆಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.